ಜೈ ಶ್ರೀರಾಮ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಡೇ 2ಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿದ್ದಿದ್ದು ರಾತ್ರಿಗೆ ನಾನು ಇದು ಗೌರ್ಮೆಂಟ್ PU ಕಾಲೇಜ. ನಾನು ಇನ್ಸ್ಟಾನೇ ಫಾಲೋ ಮಾಡ್ತೀನಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಇದೇ ಗರಡಿ ಮನೆ, ಅಂಗ ಸಾಧನೆ ಅಂತ ಕನ್ನಡನಾಗ ಗರಡಿ ಮನೆನೂ ಅಂತಾರೆ. ಇಲ್ಲೇ ಇದ್ದಿದ್ದು ರಾತ್ರಿಗೆ ನಾ. ಸೊ ಈಗೆಲ್ಲ ರೆಡಿ ಆಗಿದ್ದೀನಿ, ಮುಖಾಯ್ಕ ತೊಗೊಂಡು. ಪಾಪ ಅವರು ನಾಗರಾಜನವ್ರು ಅಂತ ಹೇಳಿದ್ನಲ್ಲ, ಭಾಳ ಹೆಲ್ಪ್ ಮಾಡೋರು ನನಗೆ. ವಿಜಯಪುರದವ್ರು ಯಾರ್ಯಾರು ನೋಡ್ತೀರ ಅಂದ್ರೆ ಇಲ್ಲಿ ಫ್ರೀನೇ ಜಿಮ್ ಅದ, ಫ್ರೀನೇ ಬಂದು ಮಾಡ್ಬೋದು ನೀವು, ರೊಕ್ಕಕ್ಕೆ ಏನೂ ತೊಗೊಳತ್ತ. ತುಂಬ ಥ್ಯಾಂಕ್ಸ್ ರೀ ನಾಗರಾಜ್ ಅವರೇ, ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ, ರಾತ್ರಿ ಸ್ಟೇ ಮಾಡ್ಲಿಕ್ಕೆ ಜಾಗ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಮನ್ಯಾಗ ಮಕ್ಕೊಂಡಂಗೆ ಆರಾಮ್ಸೆ. ತುಂಬ ಥ್ಯಾಂಕ್ ಯು. ಆಯ್ತು. ಸೊ ಅವರಿಗೆ ಬಿಟ್ಬಿಟ್ಟು ಬಂದೀನಿ. ಅವ್ರಿಗೆ ಸ್ವಲ್ಪ ಅಡ್ರೆಸ್ ಅದು ಕೇಳೋದ. ಇಲ್ಲಿಂದ ಬಾಗಲಕೋಟೆ ಬೈಪಾಸ್ ಹೋಗ್ಬೇಕತ್ತ. ಅಲ್ಲಿಂದ ಲಾರಿಗಿರಿ ಸಿಗ್ತಾವತ್ತ ಬಾಗಲಕೋಟೆ ಹೋಗ್ಲಕ್ಕೆ. ಸೊ ಅದು ನಿಮ್ಮ ಎದುರು ಕಾಣೋದೇ ಗಾಂಧಿ ಚೌಕ. ವಿಜಯಪುರನಲ್ಲಿ ತುಂಬ ಫೇಮಸ್ ಅನ್ನಿಸ್ತದ ಗಾಂಧಿ ಚೌಕ. ಸೊ ಸದ್ಯಕ್ಕೆ ಈ ಕಚೇರಿ ರೋಡ್ನಾಗ ಇದ್ದೀನಿ. ಅಲ್ಲಿ ಗಾಂಧಿ ಚೌಕ್ನಾಗ ಏನದಲ್ಲ, ಅಲ್ಲಿಂದ ಬಸ್ಗೆ ಹೋಗಲ್ಲ ಅಂತ ಅಲ್ಲಿಂದು. ಅದಕ್ಕೆ ಈಗ ಕಚೇರಿ ರೋಡ್ನಾಗ ಇದ್ದೀನಿ. ಈ ರೋಡ್ಲಿ ಒಂದು 400 ಮೀಟ್ರ್ ಕಾಣುತ್ತೆ ಬಸ್ ಸ್ಟಾಪ್ಲಿಂದ ಬಸ್ ಸಿಗ್ತಾವಂತ. ಯಾಕಂದ್ರೆ ಅರೌಂಡ್ 3 ಕಿಲೋಮೀಟ್ರ್ ಆಗ್ತಂತ ಇಲ್ಲಿಂದು ಬೈಪಾಸ್ ಏನದ ಬಾಗಲಕೋಟೆ. ಸೊ ಅಲ್ಲಿಂದ ಬಸ್ಸಿಗೆ ಹೋಗ್ಬೇಕಾಗ್ತದೆ, ಒಂದು 10-20 ರೂಪಾಯಿ ಆಗ್ತದೆ. ಈ ಸಿಟಿಗಳ್ನಾಗ ಬಂದರೆ ಇದ್ರೆ ಪ್ರಾಬ್ಲಮ್. ಸಿಟಿಗಳ್ನಾಗ ಲಿಫ್ಟ್ ಸಿಗೋಲ್ಲ ಆಲ್ಮೋಸ್ಟ್. ಹಿಂಗೆ ಬಸ್ ಸಿಗೋದು ಹೋಗ್ಬೇಕಾಗ್ತದೆ. ಮತ್ತು ಹೊರಗಿನ ಸೈಡ್ ಹೋಗ್ಬೇಕಂದ್ರೆ ಇಲ್ಲಿ ಬಾಗಲಕೋಟೆ ಬೈಪಾಸಿಗೆ ಯಾವುದು ಬಸ್ ಹೋಗಲ್ಲ ಅಂತ, ಆಟೋಕ್ಕೆ ಹೋಗಲತ್ತಾರ. ನಾವು ಇಲ್ಲಿಂದ ಒಂದು 20 ರೂಪಾಯಿ ತೊಗೋತಾರೆ ಅನ್ಕೊತೀನಿ, ಮ್ಯಾಕ್ಸ್ ಟು ಮ್ಯಾಕ್ಸ. ನನ್ನ ಇದು ಹಿಂದೆ ಕಾಣೋದೆ ಬಾಗಲಕೋಟೆ ಬಸ್ ಸ್ಟಾಪ. ಇಲ್ಲಿಂದ ಆಟೋಕ್ಕೆ 20 ರೂಪಾಯಿ ಕೊಟ್ಟು ಬಂದ. ಸದ್ಯಕ್ಕೆ ಇದು ನೋಡ್ಬೋದು, ಬಾಗಲಕೋಟೆ ಬೈಪಾಸ್ ರೋಡಿಗೆ ಬಂದೀನಿ. ಹೋಪ್ಫುಲಿ ಇಲ್ಲಿಂದ ಲಿಫ್ಟ್ಗಳು ಸಿಗ್ತಾವೆ ಅನ್ಕೋತೀನಿ. ಇನ್ನೊಂದು ವಿಷಯ ಏನು ನೋಟಿಸ್ ಮಾಡೀನಿ ಅಂತಂದ್ರೆ, ಬಿಜಾಪುರ ರೋಡ್ ಗೀಡವಲ್ಲ ಮಸ್ತವ, ಎಲ್ಲ ದೊಡ್ಡ ಅಗಲ್ ರೋಡ್ ಅವ, ಸಣ್ಣ ಇಲ್ಲ ಸರಿಯಾಗವ ರೋಡ್ಗಳು ಎಲ್ಲ. ಮತ್ತು ಎಲ್ಲ ಕಡೆ ಪಬ್ಲಿಕ್ ಟಾಯ್ಲೆಟ್ಗಳವ. ಮಸ್ತ್ ಸಿಟಿ ಮಸ್ತ್ ಅನ್ನಿಸ್ತು ನನಗೆ. ಅವ್ನು ಮ್ಯಾಪ್ ಭಾರಿ ಡೇಂಜರ್ ಕೈ ಕೊಡ್ತಪ್ಪ ನನಗೆ. ಇಲ್ಲಿ ತನಕ ಬಂದಿದೆ ನೋಡಿ, ಸರಿಯಾಗಿ ಒಂದು ಅರ್ಧ ಕಿಲೋಮೀಟ್ರ್ ಬಂದೀನಿ. ಇಲ್ಲಿ ಬಂದಮೇಲೆ ಅವ್ನ ಮ್ಯಾಪ್ನಾಗ ಅದು ಡೈರೆಕ್ಷನ್ ಕರೆಕ್ಟ್ ತೋರಿಸಲಾಗ್ಯದ. ಈ ಕಡೆ ತೋರಿಸ್ತು ನನಗೆ ಅವಾಗಲೇ. ನಮ್ಮ ಅವ್ನ ಮ್ಯಾಪಿಂದ ಏನು ಪ್ರಾಬ್ಲಮ್ ಅದೇನೋ. ಈಗ ಮತ್ತೆ ಎಲ್ಲಿಗೆ ಬಂದೀನಿ ಅಲ್ಲಿಗೆ ವಾಪಸ್ ಹೋಗ್ಬೇಕು. ಈಗ ಅಲ್ಲಿಂದ ಮತ್ತೆ ಆ ಕಡೆ ಮುಂದೆ ನಡ್ಕೊತ ಹೋಗ್ಬೇಕು. ಇಡ್ಲಿ ಅದು ಮಾಡ್ಕೊಂಡಪ್ಪ, ನಾಷ್ಟ ಮಾಡ್ಕೊಂಡು ಇಡ್ಲಿ. ಇದೇ ಗಾಡಿ ಇತ್ತು KA32 ಅನ್ನೋರ್ದು, ಆದ್ರೆ ಅವರು ಇನ್ನೂ ಲೇಟ್ ಆಗ್ತಾ ಹೋಗೋದು. ಅದಕ್ಕೆ ಬೇರೆ ಗಾಡಿ ವೇಟ್ ನಡೆಸ್ಯದ. ಟೈಮ್ ನೋಡೋ ಆಗ್ಯದ. ಟೈಮ್ 8:30 ಆಯ್ತು ಆಲ್ರೆಡಿ. ಆದಷ್ಟು ಬೇಗ ಗಾಡಿ ಸಿಕ್ಕರು ಒಳ್ಳೇದಾಗ್ತದೆ. ಫೈನಲಿ ಅರ್ಧ ಗಂಟೆ ವೇಟ್ ಮಾಡಿದಾಗ ಸಿಕ್ತಪ್ಪ. ಟ್ರಕ್ನಾಗ ಸಿಕ್ಕದ. ಎಲ್ಲಿ ತನಕ ಹೋಗ್ತಾನೆ ಗೊತ್ತಿಲ್ಲ. ಅವ್ರಿಗೆ ಹೇಳೋದನ ಬಾಗಲಕೋಟೆ ಅಂತ. ಎಲ್ಲಿ ತನಕ ಹೋಗ್ತೀನಿ ಅಲ್ಲಿ ತನಕ ಬಿಡ್ತೀನಿ ಬರ್ರಿ ಅಂತಂದರು. ಅದಕ್ಕೆ ಈಗ ಕೂತೀನಿ ಟ್ರಕ್ನಾಗ. 200 ಬಿಟ್ಟಾಗ. ಅಕ್ಕ ನಾಮ್ ಭಯ್ಯ ಮಾಧವ್ ಅಂತ ಅವ್ರ ಹೆಸರು. ಥ್ಯಾಂಕ್ ಯು ಮಾಧವ್ ಭಾಯ್. और धंधे ನಂಗೆ ಅಲ್ಲಿ ತನಕ कितने आगे जा रहे हैं आप? वैसे जा रहा हुबली हुबली बागलकोट बीच में आता है क्या? बागलकोट पहले आता. ಹಾಂ, ಅಲ್ಲಿ ತನಕ ಮೋಸ್ಟ್ಲಿ ಬಿಡ್ಬೋದು ಅನ್ಕೋತೀನಿ. ಹೋಪ್ಫುಲಿ ಬಿಟ್ರೆ ಸರಿಯಾಗ್ತದೆ. ಈ ಸದ್ಯಕ್ಕೆ ಅವರು ಸ್ವಲ್ಪ ಫ್ರೆಶ್ ಅದು ಆತನ ಅಂತ ನಿಂದಿರ್ಸ್ಯಾರ. ಮಾಧವ್ ಅಂತ ಡ್ರೈವರ್ ಅವರು, ಟ್ರಕ್ ಡ್ರೈವರು. ಬಾಗಲಕೋಟೆ ತಂದು ನಡೆದಾರ. ಸ್ವಲ್ಪ ಹೊಸ ವಿಡಿಯೋ ಅದು ಮಾಡಲ್ಲತ್ತಾರ, ರೀಲ್ ಅದು ಮಾಡಿ ಹಾಕ್ತೇನೆ ಅವ್ರದ್ದು. ಸೊ ಇಲ್ಲಿ ರೆಸ್ಟೋರೆಂಟ್ ಬಂದು ನಿಂದಿರ್ಸ್ಯಾರ, ಫ್ರೆಶ್ ಅಂತಾರಂತ. ನಾನು ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡತ್ತೀನಿ. ರೆಸ್ಟ್ ನಡೆದ ಒಳಗೆ ಕುಂತೀನಿ ಆರಾಮ್ಸೆ ಕುಂದ್ರೆ ಅಂತ ಒಳಗೆ ಕುಂದಿರ್ಸ್ಯಾರ. ಸೊ ಬಾಗಲಕೋಟೆ ಹೋದ್ಮೇಲೆ ರೀಚ್ ಆದಮೇಲೆ ಮತ್ತು ಸಿಗಮ್ ನೀವು ಕೂಡ ಬಾಗಲಕೋಟೆ ಹೋದ್ಮೇಲೆ ಏನಾರ ಇಂಟ್ರೆಸ್ಟಿಂಗ್ ಇತ್ತು ಮತ್ತೆ ಏನಾರ ಮಾಡ್ತೀನಿ. ಈಗ ಇನ್ನೊಂದು 50 ಕಿಲೋಮೀಟ್ರ್ ದೂರ ಇದ್ದೀನಿ ಬಾಗಲಕೋಟ್ನಾಗ. ಅಷ್ಟೊಂದು ಏನಿಲ್ಲ. ಅಲ್ಲಿಂದು ಪಟ್ಟದಕಲ್ಲು, ಐಹೊಳೆ ಮತ್ತು ಬಾದಾಮಿ ಈ 3 ಪ್ಲೇಸ್ ಅವ ಬಾಗಲಕೋಟ್ನಾಗ ನೋಡವು. ಅವೇ ನೋಡ್ಬೇಕಂತ ಪ್ಲ್ಯಾನ್ ಅದ. ಬಾಗಲಕೋಟ್ಲಿ ಆ ಕಡೆಯಿಂದ ಇಳಿದ್ರು ಮತ್ತು ಆ ಕಡೆ ಒಂದು 45 ಕಿಲೋಮೀಟ್ರದ ಒಳಗೆ ಆ ಕಡೆ ಮತ್ತೆ ಹೋಗ್ಬೇಕತ್ತನ್ನ.
ಅದಕ್ಕೆ ಇವ್ರು ಕೂಡ ಸ್ವಲ್ಪ ಮುಂದೆ ಇಳಿಬೇಕಲತ್ತೀನಿ. ಆ್ಯಕ್ಚುಲಿ ಇವ್ರು ಸೀದಾ ಹುಬ್ಳಿ ನಡೆದಾರಂತ. ಅದಕ್ಕೆ ಇವ್ರು ಕೂಡ ಸ್ವಲ್ಪ ಮುಂದಿನ ತನಕ ಹೋಗಿ ಅಲ್ಲಿಂದ ಬಾದಾಮಿ ಶನಿ ಆಗ್ತದೆ. ಅಲ್ಲಿಂದು ಬಾದಾಮಿ ಇಳ್ಕೊಂಡಂತ ಮತ್ತು ಅಲ್ಲಿಂದ ಇಳಿದು ವಾಪಸ್ ಬಂದು ಈ ಕಡೆ ಐಹೊಳೆ ಪಟ್ಟದಕಲ್ಲು ನೋಡಿ ಅಲ್ಲಿಂದ ಕೊಪ್ಪಳಕ್ಕೆ ಹೋಗೋ ಪ್ಲ್ಯಾನ್ ಅದ. ಅದು 3rd ಡೇದದು. ನೋಡೋಣ ಏನಾಗ್ತದೆ. ಸದ್ಯಕ್ಕೆ ಈಗ ಬಾಗಲಕೋಟೆ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರ ಇದ್ದೀವಿ. ಇದೇ ಟ್ರಕ್ನಾಗ ಬಂದಿದ್ದು. ತೆಲಂಗಾಣ ಸ್ಟೇಟ್ ಟ್ರಕ್ ಅದ. ಅಲ್ಲಿ ದುಕಾನ್ನಾಗ ಏನು ಕಾಣ್ತಲ್ಲ ದೂರ್ನಾಗ ಅವರೇ ನಮ್ಮ ಡ್ರೈವರು. ಮಟನ್ ತೊಲಕ್ಕೆ ಹೋಗ್ಯಾರ. ಎಲ್ಲ ಮಟನ್ ಗಿಟನ್ ಎಲ್ಲ ಅವರೇ ಮಾಡ್ಕೋತಾರತ್ತ. ನನಗೂ ಅಂದ್ರೆ ಬರ್ರಿ ಮಟನ್ ಮಾಡ್ತೀನಕತ್ರಿ ಅಂತಂದ್ರು. ಇಲ್ಲ ಬ್ಯಾಡ್ರಿ ಎಲ್ಲಿ ಅಂತ ಈಗ ಎಲ್ಲ ಬೋರ್ಡ್ ಹಚ್ಚಾರ. ಪಟ್ಟದಕಲ್ಲು, ಮುಚ್ಖಂಡಿ ಕೆರೆ, ಬಾದಾಮಿ ಗುಹೆಗಳು, ಪಟ್ಟದಕಲ್ಲು, ಕಡಲೇಶ್ವರ ಸ್ಟ್ರೈಟ್ ಅವ. ಅಷ್ಟಂತಂದ್ರೆ ಇಲ್ಲಿಂದು ಇನ್ನು 50-60 ಕಿಲೋಮೀಟ್ರ್ ಅದ ಇಲ್ಲಿಂದ. ಇದೇ ಲೈನೇ ಹೋಗ್ಬೇಕು ನಾ. ಯಾಕಂದ್ರೆ ಬಾಗಲಕೋಟೆನಾಗ ಇಳ್ಕೊಬೇಕಂದ್ರೆ ಇಲ್ಲಿ ಏನೂ ಇಲ್ಲ. ಮತ್ತು ಡೈರೆಕ್ಟ್ ಅಲ್ಲೇ ಇಳ್ಕೊಂಬಂತ ಪ್ಲ್ಯಾನ್ ಮಾಡಿನ. ಈಗ ಇಲ್ಲಿಂದ ಆ ಕಡೆ ಹೊಡಂತಂದ್ರೆ ಎಲ್ಲ ನೋಡ್ದಂಗೆ ಆಗ್ತದೆ ಒಂದೇ ಸತಿ ಅಂತ. ಬರಲಿ ನಮ್ಮ ಅಣ್ಣವ್ರು ಮಟನ್ ಗಿಟನ್ ತೊಗೊಂಡವರು. ಸೊ ಮಾಧವ್ ಅವರು ಜಸ್ಟ್ ಬಿಟ್ಟು ಹೋದ್ರು ನನಗೆ. ಮಾಧವ್ ಅವರು ಟ್ರಕ್ನಾಗ ಬಂದಿದ್ದು ಹೇಳಿದ್ನಲ್ಲ, ಬಿಟ್ಟು ಹೋದರು. ಈಗ ನಾ ಹಳಗೇರಿ ಕ್ರಾಸ್ ಬಂದಿದ್ದೀನಿ. ಇಲ್ಲಿಂದ ಈ ರೋಡ್ನಾಗ ಹೋದಂತಂದ್ರೆ ಒಂದು 18 ಕಿಲೋಮೀಟ್ರ್ ಅದ ಬಾದಾಮಿ. ಸೊ ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಲಿಫ್ಟ್ಸ್ ತೊಗೊಂಡು ಹೋಗ್ಬೇಕು. ಆರಾಮಾಗಿ ಸಿಗ್ತಾ ಅನ್ಕೊಂಡಿದ್ದೀನಿ. ಯಾಕಂದ್ರೆ 100-150 ಸಿಕ್ಕ್ಯದ. ಇವೇನು 10-18 ಕಿಲೋಮೀಟ್ರ್ ಏನು ಲೆಕ್ಕ. ನೋಡೋಣ, ಹೋಪ್ಫುಲಿ ಸಿಗ್ತಾ ಅಂದ್ಕೊಂಡಿದ್ದೀನಿ. ಡೈರೆಕ್ಟ್ ನಾವು ಈಗ ಲಿಫ್ಟಿಂದೇನು ಹಾಕ್ಲಕ್ಕೆ ಹೋಗಲ್ಲ. ಡೈರೆಕ್ಟ್ ಹಳಗೇರಿ ಇದು ಬಾದಾಮಿ ತಲುಪೆ ಅಲ್ಲಿ ನಿಮ್ಗೆ ಪ್ಲೇಸಸ್ ತೋರಿಸ್ತೀನಿ. ಸೊ ಸದ್ಯಕ್ಕೆ ಮುಷ್ಟಿಗೇರಿನಾಗಿದ್ದೀನಿ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗ್ತದಂತ. ಒಬ್ಬರು ಅಣ್ಣವ್ರು ಬೈಕ್ನಾಗ ತಂದುಬಿಟ್ರು. ಈ ದಾರಿನೇ ನಡ್ಕೊತ ನಡೆದೀನಿ. ಯಾಕಣ್ಣ ಏನು ಕಮ್ಮಿ ಬಿದ್ದದ ನಿನಗೆ? ಏನು ಕಮ್ಮಿ ಬಿದ್ದದ ಹೇಳು. ಹಾಂ, ಸೊ ಇಲ್ಲಿಂದ ಒಂದು 14 ಕಿಲೋಮೀಟ್ರ್ ಅದಾತ. ಇದೆ ಸ್ಟ್ರೈಟ್ ರೋಡ. ಲೆಟ್ಸಿ ನಾಯಿಗಳಂತೂ ಪೂರ ಭಯಂಕರವ. ಇಲ್ಲಿ ಎಲ್ಲ ಸ್ವಲ್ಪ ಪಕ್ಕಲ್ಲತ್ತದ ಅಂಜಿ. ಹೋಪ್ಫುಲಿ ಕಡೆಯಲ್ಲಿ ಅನ್ಕೋತೀನಿ. ನಾಯಿಗಳಂತೂ ಭಯಂಕರ ಬೊಗಳತ್ತವ ಎಲ್ಲ ಕಡೆ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. ನಮಸ್ಕಾರ. ಇವರೇ ಮಹೇಶ್ ಅಣ್ಣವರು. ನನಗೆ ಈ ತನ ಬಿಟ್ಟು ಇಲ್ಲಿ ಮುಂದೆ ಕಬ್ಬಲ್ಗೆರೆ ಅಂತದ ಅಂತ ಅಲ್ಲಿ ಹೋಗಬೇಕು. ಇದಕ್ಕೆ ಮಹೇಶ್ ಅಣ್ಣ ಅಲ್ರಿ ನಿಮಗೆ? ಹಾಂ, ಥ್ಯಾಂಕ್ ಯು. ಬಾಯ್ ಅಣ್ಣ. ಅವರು ಮಹೇಶ್ ಅವರು ಇಲ್ಲಿ ತನಕ ತಂದುಬಿಟ್ರು. ಇಲ್ಲಿಂದ ಇನ್ನೊಂದು 4 ಕಿಲೋಮೀಟ್ರ್ ಜಾಸ್ತಿ ಅಂದರೆ ಜಾಸ್ತಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಇರ್ಲಿಕ್ಕಿಲ್ಲ. ಈಗ ಅದೇನು ಕೇಳಮ್ಮ. ಹಾಯ್, ಏನು ಸರ್ ಇದು? ವಿಡಿಯೋ ಅದ. ಏನು ಸರ್ ಇದು? ವಿಡಿಯೋ ಅದ. ಯಾವ ಸರ್? ಯೂಟ್ಯೂಬ್. ಯಾವ ಯೂಟ್ಯೂಬ್ ಚಾನಲ್ ಅದ ನಂದು. ಇದ್ರೊಳಗೆ ಸ್ವಲ್ಪ ಚಾಗೆ ಕುಡಿದು ಮುಂದೆ ಹೋಗೋಮಂತ ಪ್ಲ್ಯಾನ್ ಮಾಡೀನಿ. ಒಂದು ಸ್ವಲ್ಪ ಚಾ. ಬಾಜುನೇ ಕೆರೆ ಅದಲ್ರಿ ಅಣ್ಣ? ಕೆರೆ ಅದ ರೀ, ಹೊಳಿ ಅದ ರೀ. ಬಾಜುನೇ ಕೆರೆ ಅದ. ಕೆರೆ ಬಲ್ ಕೂತಿ ಚಾಯ್ ಕುಡಿಯೋದು. ಟೈಮ್ ಬಂದು ನೋಡ್ರಪ್ಪ, ಈಗ ಆಲ್ಮೋಸ್ಟ್ 2:11 ಆಗ್ಯದ. ಬಾದಾಮಿ ರೀಚಾಗಿ ಒಂದು 40-45 ಮಿನಿಟ್ ಆಯಿತು. ಊಟ ಮಾಡಿದ್ರೆ ಜಬರ್ದಸ್ತ. ಹಿಂಗಾಯ್ತು ಕನ್ನೋಳಿನಾಗ. ಅವೇನು ತಕ್ಕೋಲಿಲ್ಲ. ಮಾಮೂಲಿ ಗೊತ್ತೇ ಇರ್ತದೆ ನಿಮ್ಗೆ ಏನು ಇರ್ತಾವ್ದು ವೀಡಿಯೋ. ಊಟ ಮಾಡ್ದೆ. ರೊಟ್ಟಿ ಗಿಟ್ಟಿ ಇತ್ತು ಜಬರ್ದಸ್ತ್. ನಮ್ಮ ಗುಲ್ಬರ್ಗ ಟೈಪ್ ಊಟ ಇತ್ತು. ಮಾಡಿಸಿ ಹೋಗಿ ಪಕೊಂಡು 100 ರೂಪಾಯಿ ಅಂತ ಒಂದು ಊಟ ಮಾಡ್ಕೊಂಡು ಇನ್ನೇನು ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ಅಲ್ಲಿ ಅದೊಂದು ದೇವಸ್ಥಾನ ಅಂತ ಅದೇ ನೋಡೋಕ್ಕಿದ್ದೀನಿ ಇಲ್ಲಿ. ಸೊ ಆ್ಯಸ್ ಯೂಶ್ವಲ್ ಟಿಕೆಟ್ ತೊಗೊಂಡು ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಲ್ಲ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗೆ ಕ್ಯಾಮ್ರಾ ರೆಕಾರ್ಡಿಂಗ್ ಅಲಾವಿಲ್ಲ ತಂದಿದ್ರು. ಮೊಬೈಲಲ್ಲಿ ಮಾಡ್ಕೋಬೇಕಂತ ಅಂದರು. ಮೊಬೈಲಲ್ಲೂ ಫುಲ್ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮದು ಕ್ಯಾಮ್ರಾನೇ ಅದು ಹಂಗೋ ಹಿಂಗೋ ಮಾಡಿ ತಂದು ಒಳಗೆ ಕದ್ದಿ ರೆಕಾರ್ಡಿಂಗ್ ಮಾಡೀನಿ. ಮಾಮೂಲಿ ಲಾಗಿಂಗ್ ಟೈಪ್ ಮಾಡ್ಲಿಕ್ಕಾಗಿಲ್ಲ. ಇವೆಲ್ಲ ಸ್ವಲ್ಪ ಪ್ಲೇಸ್ಗಳು ಅದರಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡು ಫುಲ್ಲು ಮಸ್ತ್ ಪ್ಲೇಸ್ ಅಂತೂ ನೋಡೋಲ್ಲ. ಯಾಕಂದರೆ ಇಲ್ಲಿ ಒಳಗೆ ನೋಡೋದು ಪೂರ ಬಾವುಲಿಗಳು ವಾಸನೆ ಹೊಂಟೈತಿ ಇಲ್ಲಿ. ಇನ್ನೊಂದು ಯಾವುದೇ ನೀವು ಹಳೆ ಟೆಂಪಲ್ಗೆ ಹೋಗ್ರಿ, ಒಳಗೆ ಭಾಳ ದಿನದಲ್ಲೇ ಇದ್ದು ಅಂತಂದ್ರೆ ಭಾಳ ವಾಸನೆ ಬರ್ತದೆ ಬಾವುಲಿಗಳದು.
ಸೊ ಇದೆಲ್ಲ ನೋಡಿಕೊಂಡು ಒಂದು ಗಂಟೆ 2 ಗಂಟೆ ಅಲ್ಲೇ ಸ್ಪೆಂಡ್ ಮಾಡಿ 1 ಗಂಟೆ ಹಂಗೆ ಸ್ಪೆಂಡ್ ಮಾಡಿರ್ಬೋದು. ಸ್ಪೆಂಡ್ ಮಾಡಿ ಕೆಳಗೆ ಬಂದಪ್ಪ ಕೂಟಲತ್ತತ್ ನೋಡಿ ಮಳೆ, ಜಬರ್ದಸ್ತ್ ಹಣಿಲತ್ತತ್ ಮಳೆ. ಜಸ್ಟ್ ಬಾದಾಮಿ ಕೇವ್ಸ್ ನೋಡ್ಕೊಂಬಂದ, ಮಳೆ ಸ್ಟಾರ್ಟ್ ಆಯಿತು. ಹೋಗಿದ್ದು ಮೇಲೆ ಕ್ಯಾಮ್ರಾ ಆ್ಯಕ್ಚುಲಿ ಅಲಾವಿಲ್ಲ ಅಂತ ಬಂದಿದ್ರು ಅವರು, ಅಂದರು ಹಂಗೂ ಹಿಂಗೆ ಮಾಡಿ ರೆಕಾರ್ಡ್ ಮಾಡ್ಕೊಂಡಿದ್ದು ವೀಡಿಯೋಸು. ಅದಕ್ಕೆ ವಾಯ್ಸ್ ಓವರ್ ಮಾಡ್ಬೇಕಾಗ್ತದೆ, ಯಾಕಂತಂದ್ರೆ ವಾಯ್ಸ್ ಕೊಟ್ಟು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಸೆಲ್ಫಿ ಸ್ಟಿಕ್ ನಡೆಯಲ್ಲ ಅಂತಂದಿರು, ಅದಕ್ಕೆ ಕೆಳಗೆ ಬಿಟ್ಟೋಗಿಲ್ಲ. ಗೋಪುರ ಹಂಗೆ ಹಿಂಗೆ ಮಾಡಿ ಜಾಕೆಟ್ನೇ ಹಾಕೊಂಡು ತೊಗೊಂಡೋಗಿದ್ದ. ಸೊ ಮಳೆ ಅಂತೂ ಹಿಂಗೆ ಹೊಂಟದೀಗ. ಮಳೆ ನಿಂದ್ರೆ ಸಲಕ್ಕೆ ವೇಟ್ ಮಾಡತ್ತೀನಿ, ನಿಂತಂದ್ರೆ ಇಲ್ಲಿಂದ ಬಿಡ್ಬೇಕು. ಮತ್ತು ಬೇರೆ ಕಡೆ ಎಲ್ಲರೇ ಒಂದು ಸಾಯಿಬಾಬಾ ಮಂದಿರ ಅದಂತ, ಅಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಸ್ಟೇ ಮಾಡೋ ಪ್ಲ್ಯಾನ್ ಅದ ಇವತ್ತಲ್ಲಿ. ಅಂದರೆ ಇಷ್ಟು ಮಳೆಗೆ ಈಗ ಎಲ್ಲೂ ಇನ್ನೂ ಪಟ್ಟದಕಲ್ಲೋದು ಹೋಗ್ಬೇಕು ಅಂದ್ಕೊಂಡಿದ್ದ, ಆದರೆ ಡೌಟ್ ಅದ, ಆಗಲ್ಲ ಈಗ ಹೋಗೋದು. ಸೊ ಹಿಂಗದ ನೋಡ್ರಿ ಮಳೆ. ಏನೋ PWD ಪ್ರವಾಸಿ ಮಂದಿರ ಅಂತದ, ಸ್ಟೇ ಕೇಳಕ್ಕಂತ ಬಂದಿದ್ದ, ನೈಟ್ ಇಲ್ಲಿ ಸ್ಟೇ ಮಾಡ್ಬೋದೇನಂತ. ಅವರು PWD ಆಫೀಸ್ನಾಗ ಕೇಳ್ಬೇಕಂದ್ರು. ಇವತ್ತು ಬರೀ छुट्टी ಬೇರೆ ಅದ, ಕೇಳೋಕ್ಕಾಗಲ್ಲ. ಸೊ ಮತ್ತು ಬೇರೆ ಕಡೆ ಹೋಗ್ಬೇಕಾಗ್ತದೆ. ಈಗ ಇಲ್ಲೇ ಸರಿಯಾಗಿ ಹಾಕಿತ್ತು ಅಂದರೆ ಇಲ್ಲೇ ಆಗ್ತಿತ್ತು, ಇಲ್ಲೇ ಮಳ್ಕೋಬೋದಾಗಿದೆ ಇವತ್ತು ನೈಟ. ಆದರೆ ಏನು ಮಾಡೋಕ್ಕಾಗಲ್ಲ, ಮತ್ತು ಬೇರೆ ಕಡೆ ನೋಡ್ಬೇಕಾಗ್ತದೆ. ಈಗ ಪ್ಲೇಸ್ ಮಾತ್ರ ಮಸ್ತಿತ್ತು, ಅಂದರೆ ಏನು ಮಾಡೋದು ಇರೋಂಗಿಲ್ಲ ಅಷ್ಟೇ. ಹಾಯ್ ಎಲ್ಲರಿಗೂ. ಏನಪ್ಪ ಎಲ್ಲಿದ್ದೀನಿ ಅನ್ಕೋಬೋದು ನೀವು. ಇನ್ನೂ ಸದ್ಯಕ್ಕೆ ನಾನು ಬಾದಾಮಿಯಲ್ಲಿ ಇದ್ದೀನಿ. ತುಂಬ ಟ್ರೈ ಮಾಡ್ದೆ, ಅಲ್ಲಿ ಇಲ್ಲಿ ಸ್ಟೇ ಮಾಡಬೇಕು, ಟೆಂಟ್ ಹಾಕ್ಕೊಂಡೆ ಅಂತ, ಎಲ್ಲೂ ಆಗಲಿಲ್ಲ. ಅದರಲ್ಲಿ ಬೇರೆ ಮಳೆ ಬೇರೆ ಭಯಂಕರ ಹೊಂಟದ ಮಳೆ. ಅವಾಗಲೇ ಹೊಂಟೈತಿ, ತಣ್ಣಗೆ ಸ್ವಲ್ಪ ಕಮ್ಮಾಗ್ಯದ, ಮೈಯೆಲ್ಲ ಪೂರ ತಣ್ಣಗಾಗಿತ್ತು, ಪೂರ ಇದೆಲ್ಲ ತೊಯ್ದೋಗಿತ್ತು. ಬಾದಾಮಿ ಐಹೊಳೆ ಎಲ್ಲ ನೋಡ್ಕೊಂಡ, ಅದು ಬಾದಾಮಿ ಕೇವ್ಸ್ ಎಲ್ಲ ನೋಡೋಷ್ಟನಾಗೆ ಪೂರ ಅಲ್ಲೇ ಮೇಲೆ ಪೂರ ತೊಯ್ದೋದು ಬಟ್ಟೆ. ಕೆಳಗೆ ಬಂದು ಟ್ರೈ ಮಾಡ್ದೆ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಒಂದು ರೂಮ್ ತೊಗೊಂಡ, ಸಣ್ಣ ರೂಮ್ ಅದ. ಇಷ್ಟಕ್ಕೆ ಒಂದೇ ರೂಮ್ ಇಷ್ಟೇ ಅದ, 500 ಅಂತದಕ್ಕೆ. ಇವತ್ತು ನಾವು ನೈಟ್ ಸ್ವಲ್ಪ ಬೆಚ್ಚು ಮಕ್ಕೋಬೇಕಂತ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೀನಿ. ಯಾಕಂದ್ರೆ ಇನ್ನೂ ನಾನು ನಾಳಿದ್ದು ಪಟ್ಟದಕಲ್ಲು ಐಹೊಳೆನೂ ನೋಡೋದ, ಸ್ವಲ್ಪ ಸರಿಯಾಗಿ ನಿದ್ದೆ ಆಯ್ತು, ನಾಳೆಗೆ ಆರಾಮಾಗಿ ನೋಡ್ಬೋದು ಅಂತ ರೂಮ್ ತೊಗೊಂಡಿದ್ದೀನಿ. ಈ ಟೈಪ್ ಅದಪ್ಪ ಹೊರಗೆ, ಇಲ್ಲಿ ರೋಡ್ ಅದ ಹಿಂಗೆ ಟೈಪ. ಸೊ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಮಿ, ಚಾರ್ಜ್ ಮಾಡ್ಕೊಮಿ ಅಂತ ರೂಮ್ ತೊಗೊಂಡ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಅಲ್ಲಿ ಮ್ಯಾಲೆಲ್ಲೂ ರೆಕಾರ್ಡೋದು ಮಾಡೋಕ್ಕೆ ಇಷ್ಟ ಅಲೋ ಇರಲಿಲ್ಲ, ಸೆಲ್ಫಿ ಸ್ಟಿಕ್ ಅದು ಏನೂ ಒಯ್ಲಕ್ಕೆ ಬಿಟ್ಟಿಲ್ಲ ಮ್ಯಾಲೆ ಕೇವ್ಸ್ನೆಲ್ಲ. ಅಂದರೂ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಸ್ವಲ್ಪ ನೋಡಿ ನೀವು ತೋರಿಸ್ತೀನಿ, ಆಲ್ರೆಡಿ ನಿಮ್ಗೆ ಗೊತ್ತೇ ನೋಡಿದ್ದೀರಿ. ವಾಯ್ಸ್ ಓವರ್ ಮಾಡಿ ಹಾಕೀನಿ. ಸೊ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ ಯಾವ ಥರ ಅನ್ನಿಸ್ಲತ್ತ. ಏನಾರ ಪ್ರಾಬ್ಲಮ್ ಇತ್ತು ಅದನ್ನು ತಿಳಿಸ್ರಿ, ಏನಾರ ಪ್ರಾಬ್ಲಮ್ ಅದ ಅಂತ ಅದನ್ನು ನಾವು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಸೊ ಇಷ್ಟ ಹೇಳಬೇಕಿತ್ತು ನಿಮಗೆ ಈ ವಿಡಿಯೋಲಿ. ಇವಾಗ ನಾನು ಮಲ್ಕೊಳಕ್ಕೆ ಭಯಂಕರ ನಿದ್ದೆ ಹೊಂಟದ, ಹಸು ಬೇರೆ ಆಗ್ಲತ್ತದ, ಏನಾರ ತಿನ್ಬೇಕು ಹೋಗಿ ನೋಡೋಣ ಏನು ಸಿಗುತ್ತೋ ಏನು ಬಿಡ್ತದೋ ಗೊತ್ತಿಲ್ಲ. ಊಟ ಮಾಡಿ ಸ್ವಲ್ಪ ಚಾರ್ಜ್ ಎಲ್ಲ ಮಾಡಿಕೊಂಡು ಮಲ್ಕೋತೀನಿ. ಸೊ ಗುಡ್ ನೈಟ್, ಸರ್ವೇ ಜನ ಸುಖಿನೋ ಭವಂತು. ಪಾರ್ಟ್ 2 ಮುಗೀತು.